2012 ಅಕ್ಟೋಬರ್ ತಿಂಗಳಲ್ಲಿ ನಡೆದಂತಹ ಬೆಳ್ತಂಗಡಿಯ ದಾರುಣ ಕೃತ್ಯದ ಬಗ್ಗೆ ನಿಮಗೆಲ್ಲರಿಗೂ ಸುಪರಿಚಿತ ಆಗಿರ್ಬೋದು. ಈ ಒಂದು ವಿಚಾರದ ಬಗ್ಗೆ ವಿವರಿಸಬೇಕಂತಹ ಅಗತ್ಯತೆ ಇಲ್ಲ. ಆದರೂ ಕೂಡ ಇದೇ ಒಂದು ಮಾರ್ಚ್ ತಿಂಗಳ 23ನೇ ತಾರೀಕಿನಂದು ಹಿಯರಿಂಗಿಗೆ ಬಂದಿದಂತಹ ಈ ಒಂದು ಪ್ರಮುಖವಾದಂತಹ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಆ ಒಂದು ಪ್ರಕರಣದ ಉದ್ದಕ್ಕೂ ಈ ಒಂದು ಪ್ರಕರಣದ ಪರ ವಾದವನ್ನು ಮಂಡಿಸಿದಂತಹ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಸೊ ಆ ಒಂದು ವಿಚಾರ ಯಾಕಂತ ಹೇಳಿದರೆ ನಾವು ನೀವುಗಳು ಚರ್ಚೆ ಮಾಡುವಂತಹ ವಿಚಾರಗಳು ಬೇರೆ ಆಗಿರುತ್ತೆ. ಆದರೆ ಅವರೇ ಆ ಒಂದು ಏನು ವಾದ ಪ್ರತಿವಾದಗಳನ್ನು ಮಾಡುವಂತಹ ವಕೀಲರೇ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟರೆ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಹೆಚ್ಚಾಗಿ ಸಿಗುತ್ತೆ. ಸೊ ಒಂದು ಕಾರಣಕ್ಕೆ ಅವರ ಪ್ರತಿಕ್ರಿಯೆ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸೊ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ರೀಇನ್ವೆಸ್ಟಿಗೇಷನ್ ಹಾಕಬೇಕು ಅಂತೇಳಿ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡಿದ ಅರ್ಜಿ ನ್ಯಾಯಾಲಯದ ಬೆಂಚ್ ಮುಂದೆ ಬಂದಿದೆ. ಕೋರ್ಟ್ ಹಾಲ್ ನಂಬರ್ 12ರಲ್ಲಿ ಇವತ್ತು ಹಿಯರಿಂಗ್ ಆಯಿತು. ಈ ಹಿಯರಿಂಗ್ ಆದ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಂಬರ್ 12ರಲ್ಲಿ ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಜಸ್ಟಿಸ್ ಕೆ ವಿನೋದ್ ಚಂದ್ರನ್ ಅವರ ಮುಂದೆ ನಡೆದಂಥ ಈ ವಾದ ವಿವಾದದಲ್ಲಿ ಕೋರ್ಟ್ ಇವತ್ತು CBIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಮಾಡಿದೆ. ಅಂದರೆ ನೀವು 29ರಂದು ನೀವು ರಿಟರ್ನ್ ಏನಾದರೂ ಸ್ಟೇಟ್ಮೆಂಟ್ ಇದ್ದರೆ ಹಾಕಬೇಕು, ಇದಕ್ಕೆ ಉತ್ತರ ಕೊಡಬೇಕು ಅಂತ. ಈ ಕುಸುಮಾವತಿಯವರ ಪರವಾದ ವಕೀಲರು ಇವತ್ತು ಅಂದರೆ ಇದರಲ್ಲಿ ಮೇಯ್ನಾಗಿ ಶೇಖರ್ ದೇವಸಿ ಅವರು ಮುತುವರ್ಜಿ ವಹಿಸಿಕೊಂಡು ಒಬ್ಬರು ಸೀನಿಯರ್ ಲಾಯರ್ ಈ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಇವತ್ತು ಸೀನಿಯರ್ ಲಾಯರ್ ಆರ್ಗ್ಯುಮೆಂಟ್ ಪ್ರಕಾರ ಇವತ್ತು ವೆಜಿನಲ್ ಸ್ವಾಬನ್ನು ಫಂಗಸ್ ಹಿಡಿದ ಮೇಲೆ ಕಲಿಸ್ಕೊಟ್ಟಿದ್ದಾರೆ ಅನ್ನೋಂಥ ಮೇಯ್ನ್ ಆರ್ಗ್ಯುಮೆಂಟ್ ಬಂತು. ಆಮೇಲೆ ಜಡ್ಜಿ ಕೂಡ ಇದರಲ್ಲಿ 3 ಪ್ರಪೋಸ್ಡ್ ಅಕ್ಯೂಸರ್ಗಳ ಹೆಸರು ನೀವು ಮೆನ್ಷನ್ ಮಾಡಿದ್ದೀರಲ್ಲ ಅಂತ ಹೇಳಿದರು. ಈ ಕೇಸು ಬಗ್ಗೆ ನ್ಯಾಯಾಲಯ ಕೂಡ ಭಾರಿ ಗಂಭೀರವಾಗಿ ಅಧ್ಯಯನ ಮಾಡಿ ಇವತ್ತಿನ ಈ ನಿರ್ಧಾರಕ್ಕೆ ಬಂದಿದೆ. ಸಾಮಾನ್ಯವಾಗಿ ನೋಟಿಸ್ ಮಾಡೋದಿಲ್ಲ ಇಂಥ ರೀಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಅದು ಸತ್ಯಾಸತ್ಯತೆ ಇದ್ದರೆ ಮಾತ್ರ ರೀಇನ್ವೆಸ್ಟಿಗೇಷನ್ ಬದಲು ನೋಟಿಸು ಕೂಡ ಆರ್ಡರ್ ಆಗುವಂಥದ್ದು. ನಮಗೆ ಒಂದು ಇವತ್ತಿನ ದಿನ ಒಂದು ಹೋರಾಟಕ್ಕೆ ಒಂದು ಲೆವೆಲಿಗೆ ನಮಗೆ ಜಯ ಸಿಕ್ಕಿದೆ ಅಂತ ಅನ್ಬೋದು. ಇನ್ನು ಮುಂದಿನ ಏಪ್ರಿಲ್ 29ರಂದು ಫೈನಲ್ ಆರ್ಗ್ಯುಮೆಂಟ್ ಆಗ್ತದೆ. CBIನವರು ಏನು ಉತ್ತರ ಇದಕ್ಕೆ ಕೊಡ್ತಾರೆ ಅಂದರೆ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಏನಿದೆ ಅಂದರೆ ಲೋವರ್ ಕೋರ್ಟು ಮಾಡಿರುವಂಥ ಅಬ್ಸರ್ವೇಷನ್ ಅಂದರೆ ಎಕ್ವಿಟಲ್ ಕಮಿಟಿ ಮಾಡಬೇಕು, ಗೋಲ್ಡನ್ ಅವರ್ಸಲ್ಲಿ ಏನು ಇನ್ನು ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡಿದ್ದೀರಿ ಅಂತ ಲೋವರ್ ಕೋರ್ಟಲ್ಲಿ ಫೈಂಡಿಂಗ್ಸ್ ಏನಿದೆ ಆ ಫೈಂಡಿಂಗ್ಸನ್ನೇ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಈಗ ಅದರ ಮೇಲೆ CBIನವರು ಎಲ್ಲಿ ಕೂಡ ಮೇಲ್ಮನವಿ ಸಲ್ಲಿಸಲಿಲ್ಲ ಸುಪ್ರೀಂ ಕೋರ್ಟಿಗೆ. ಈ ಸೌಜನ್ಯ ಮರ್ಡರ್ ಕೇಸಲ್ಲಿ ಹೈಕೋರ್ಟಿಗೆ ಎಂಡ್ ಆಗಿದೆ, 2 ವರ್ಷ ಆಯಿತು. CBIನವರು ಯಾವುದೇ ಅಪೀಲ್ಗಳನ್ನು ಕೂಡ ಹಾಕಲಿಲ್ಲ. ಅಂದರೆ ಇದರಲ್ಲಿ CBIನವ್ರಿಗೆ ಸ್ಪಷ್ಟವಾಗಿದೆ, ಇದರಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲಿ ಸಂತೋಷ್ ರಾವ್ ಅಲ್ಲ ಇನ್ಯಾರೋ ಬೇರೆಯವರು ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿರುವ ಕಾರಣಕ್ಕಾಗಿ CBIನವರು ಯಾವುದೇ ಅಪೀಲ್ಗಳನ್ನು ಕೂಡ ಮಾಡಲಿಲ್ಲ. ಮೋರೋವರು ಇದರ ಎಕ್ವಿಟಲ್ ಕಮಿಟಿ ಬಗ್ಗೆ ಇವತ್ತಿನವರೆಗೂ ಕೂಡ ರಾಜ್ಯ ಸರ್ಕಾರವಾಗಲಿ CBIನವರಾಗಲಿ ಯಾವುದೇ ಏನು ಕ್ರಮ ಕೈಗೊಂಡಿಲ್ಲ. ಹೈಕೋರ್ಟಲ್ಲಿ ರಿಟ್ ಪಿಟಿಷನಲ್ಲಿ ಹಾಕಿದ್ದೇವೆ. ಆ ರಿಟ್ ಪಿಟಿಷನಲ್ಲಿ ಕೂಡ ಯಾವುದೇ ರೀತಿಯ ಅವರು ನಾವು ಇದನ್ನು ಮಾಡ್ತೇವೆ, ಒಬ್ಬರು ರಾಜ್ಯ ಸರ್ಕಾರ ಮಾಡಬೇಕು ಅಂತಾರೆ, ಇನ್ನೊಬ್ಬರು CBIನವರು ಮಾಡಬೇಕು ಅಂತಾರೆ. ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ 29ಕ್ಕೆ ಯಾವ ರೀತಿಯ ನಿರ್ಧಾರ ಬರ್ತದೆ ಅಂತ ನಾವು ಕಾಯಬೇಕು. ಪ್ರಾಥಮಿಕ ಹಂತದ ಜಯ 100% ನಮಗೆ ಬಂದಿದೆ, ಹೋರಾಟಗಾರರಿಗೆ ಬಂದಿದೆ. ಈ ಮಹೇಶಣ್ಣನ 14 ವರ್ಷದ ಹೋರಾಟಕ್ಕೆ. ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ರೀಇನ್ವೆಸ್ಟಿಗೇಷನ್ ಹಾಕಬೇಕು ಅಂತೇಳಿ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡಿದ ಅರ್ಜಿ ನ್ಯಾಯಾಲಯದ ಬೆಂಚ್ ಮುಂದೆ ಬಂದಿದೆ. ಕೋರ್ಟ್ ಹಾಲ್ ನಂಬರ್ 12ರಲ್ಲಿ ಇವತ್ತು ಹಿಯರಿಂಗ್ ಆಯಿತು. ಈ ಹಿಯರಿಂಗ್ ಆದ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಂಬರ್ 12ರಲ್ಲಿ ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಜಸ್ಟಿಸ್ ಕೆ ವಿನೋದ್ ಚಂದ್ರನ್ ಅವರ ಮುಂದೆ
ನಡೆದಂಥ ಈ ವಾದ ವಿವಾದದಲ್ಲಿ ಕೋರ್ಟ್ ಇವತ್ತು CBIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಮಾಡಿದೆ. ಅಂದರೆ ನೀವು 29ರಂದು ನೀವು ರಿಟರ್ನ್ ಏನಾದರೂ ಸ್ಟೇಟ್ಮೆಂಟ್ ಇದ್ದರೆ ಹಾಕಬೇಕು, ಇದಕ್ಕೆ ಉತ್ತರ ಕೊಡಬೇಕು ಅಂತ. ಈ ಕುಸುಮಾವತಿಯವರ ಪರವಾದ ವಕೀಲರು ಇವತ್ತು ಅಂದರೆ ಇದರಲ್ಲಿ ಮೇಯ್ನಾಗಿ ಶೇಖರ್ ದೇವಸಿ ಅವರು ಮುತುವರ್ಜಿ ವಹಿಸಿಕೊಂಡು ಒಬ್ಬರು ಸೀನಿಯರ್ ಲಾಯರು ಈ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಇವತ್ತು ಸೀನಿಯರ್ ಲಾಯರ್ ಆರ್ಗ್ಯುಮೆಂಟ್ ಪ್ರಕಾರ ಇವತ್ತು ವೆಜಿನಲ್ ಸ್ವಾಬನ್ನು ಫಂಗಸ್ ಹಿಡಿದ ಮೇಲೆ ಕಲಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮೇಯ್ನ್ ಆರ್ಗ್ಯುಮೆಂಟ್ ಬಂತು. ಆಮೇಲೆ ಜಡ್ಜಿ ಕೂಡ ಇದರಲ್ಲಿ 3 ಪ್ರಪೋಸ್ಡ್ ಎಕ್ಯೂಸ್ಡ್ಗಳ ಹೆಸರು ನೀವು ಮೆನ್ಷನ್ ಮಾಡಿದ್ದೀರಲ್ಲ ಅಂತ ಹೇಳಿದರು. ಈ ಕೇಸು ಬಗ್ಗೆ ನ್ಯಾಯಾಲಯ ಕೂಡ ಭಾರಿ ಗಂಭೀರವಾಗಿ ಅಧ್ಯಯನ ಮಾಡಿ ಇವತ್ತಿನ ಈ ನಿರ್ಧಾರಕ್ಕೆ ಬಂದಿದೆ. ಸಾಮಾನ್ಯವಾಗಿ ನೋಟಿಸ್ ಮಾಡೋದಿಲ್ಲ, ಇಂಥ ರೀಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಅದು ಸತ್ಯಾಸತ್ಯತೆ ಇದ್ದರೆ ಮಾತ್ರ ರೀಇನ್ವೆಸ್ಟಿಗೇಷನ್ ಬದಲಿ ನೋಟಿಸು ಕೂಡ ಆರ್ಡರ್ ಆಗುವಂಥದ್ದು. ನಮಗೊಂದು ಇವತ್ತಿನ ದಿನ ಒಂದು ಹೋರಾಟಕ್ಕೆ ಒಂದು ಲೆವೆಲಿಗೆ ನಮಗೆ ಜಯ ಸಿಕ್ಕಿದೆ ಅಂತ ಅನ್ಬೋದು. ಇನ್ನು ಮುಂದಿನ ಏಪ್ರಿಲ್ 29ರಂದು ಫೈನಲ್ ಆರ್ಗ್ಯುಮೆಂಟ್ ಆಗ್ತದೆ. CBIನವರು ಏನು ಉತ್ತರ ಇದಕ್ಕೆ ಕೊಡ್ತಾರೆ ಅಂದರೆ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಏನಿದೆ ಅಂದರೆ ಲೋವರ್ ಕೋರ್ಟು ಮಾಡಿರುವಂಥ ಅಬ್ಸರ್ವೇಷನ್ ಅಂದರೆ ಎಕ್ವಿಟಲ್ ಕಮಿಟಿ ಮಾಡಬೇಕು, ಗೋಲ್ಡನ್ ಅವರ್ಸಲ್ಲಿ ಏನು ಇನ್ನು ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡಿದ್ದೀರಿ ಅಂತ ಲೋವರ್ ಕೋರ್ಟಲ್ಲಿ ಫೈಂಡಿಂಗ್ಸ್ ಏನಿದೆ ಆ ಫೈಂಡಿಂಗ್ಸನ್ನೇ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಈಗ ಅದರ ಮೇಲೆ CBIನವರು ಎಲ್ಲಿ ಕೂಡ ಮೇಲ್ಮನವಿ ಸಲ್ಲಿಸಲಿಲ್ಲ ಸುಪ್ರೀಂ ಕೋರ್ಟಿಗೆ. ಈ ಸೌಜನ್ಯ ಮರ್ಡರ್ ಕೇಸಲ್ಲಿ ಹೈಕೋರ್ಟಿಗೆ ಎಂಡ್ ಆಗಿದೆ, 2 ವರ್ಷ ಆಯಿತು. CBIನವರು ಯಾವುದೇ ಅಪೀಲ್ಗಳನ್ನು ಕೂಡ ಹಾಕಲಿಲ್ಲ. ಅಂದರೆ ಇದರಲ್ಲಿ CBIನವ್ರಿಗೆ ಸ್ಪಷ್ಟವಾಗಿದೆ, ಇದರಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲಿ ಸಂತೋಷ್ ರಾವ್ ಅಲ್ಲ ಇನ್ಯಾರೋ ಬೇರೆಯವರು ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿರುವ ಕಾರಣಕ್ಕಾಗಿ CBIನವರು ಯಾವುದೇ ಅಪೀಲ್ಗಳನ್ನು ಕೂಡ ಮಾಡಲಿಲ್ಲ. ಮೋರೋವರು ಇದರ ಎಕ್ವಿಟಲ್ ಕಮಿಟಿ ಬಗ್ಗೆ ಇವತ್ತಿನವರೆಗೂ ಕೂಡ ರಾಜ್ಯ ಸರ್ಕಾರವಾಗಲಿ CBIನವರಾಗಲಿ ಯಾವುದೇ ಏನು ಕ್ರಮ ಕೈಗೊಂಡಿಲ್ಲ. ಹೈಕೋರ್ಟಲ್ಲಿ ರಿಟ್ ಪಿಟಿಷನಲ್ಲಿ ಹಾಕಿದ್ದೇವೆ, ಆ ರಿಟ್ ಪಿಟಿಷನಲ್ಲಿ ಕೂಡ ಯಾವುದೇ ರೀತಿಯ ಅವರು ನಾವು ಇದನ್ನು ಮಾಡ್ತೇವೆ, ಒಬ್ಬರು ರಾಜ್ಯ ಸರ್ಕಾರ ಮಾಡಬೇಕು ಅಂತಾರೆ, ಇನ್ನೊಬ್ಬರು CBIನವರು ಮಾಡಬೇಕು ಅಂತಾರೆ, ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ 29ಕ್ಕೆ ಯಾವ ರೀತಿಯ ನಿರ್ಧಾರ ಬರ್ತದೆ ಅಂತ ನಾವು ಕಾಯಬೇಕು. ಪ್ರಾಥಮಿಕ ಹಂತದ ಜಯ 100% ನಮಗೆ ಬಂದಿದೆ, ಹೋರಾಟಗಾರರಿಗೆ ಬಂದಿದೆ. ಈ ಮಹೇಶಣ್ಣನ 14 ವರ್ಷದ ಹೋರಾಟಕ್ಕೆ ಒಂದು ತಾತ್ಕಾಲಿಕವಾದ ಜಯ ಸಿಕ್ಕಿದೆ ಅಂತ ನಾವು ಹೇಳ್ಬೋದು.